ವೀಕ್ಷಕರೇ, ಈ ಇಸ್ರೇಲ್ ದೇಶ ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶಗಳಲ್ಲಿ ಒಂದು. ಈ ಒಂದು ದೇಶದ ಬಗ್ಗೆ ಅತ್ಯಂತ ಆಶ್ಚರ್ಯಕರ ವಿಷಯ ಏನಂದ್ರೆ, ಕಳೆದ 50 ವರ್ಷಗಳಲ್ಲಿ ಇಸ್ರೇಲ್ 6 ಯುದ್ಧಗಳನ್ನ ಮಾಡಿದೆ. 5 ದೇಶಗಳು ಒಂದೇ ಸಮಯದಲ್ಲಿ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿದ್ದಾವೆ. ಎಲ್ಲಾ ಕಡೆಗಳಿಂದ ಉಗ್ರವಾದಿಗಳು ದಾಳಿ ಮಾಡಿದ್ದಾರೆ. ದೊಡ್ಡ ದೊಡ್ಡ ದೇಶಗಳು ಇಸ್ರೇಲ್ ಅನ್ನ ಬಹಿಷ್ಕರಿಸಿದ್ದಾವೆ. ಇಸ್ರೇಲ್ ದೇಶದ ಬಳಿ ಚೀನಾ ತರ ದೊಡ್ಡ ಸೇನೆ ಇಲ್ಲ, ಭಾರತದ ಹಾಗೆ ದೊಡ್ಡ ಕಾರ್ಮಿಕ ಶಕ್ತಿ ಕೂಡ ಇಲ್ಲ, ಅಥವಾ ಇಸ್ರೇಲ್ಗೆ ಸೌದಿ ಅರೇಬಿಯಾ ರೀತಿ ತೈಲ ಸಂಪತ್ತು ಕೂಡ ಇಲ್ಲ. ಬೇರೆ ತರ ದೊಡ್ಡ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಇಲ್ಲ. 1948ರಲ್ಲಿ ಇಸ್ರೇಲ್ಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಅಲ್ಲಿ ನೀರಿನ ಕೊರತೆ ತುಂಬಾ ಇತ್ತು. 1948ರಲ್ಲಿ ಇಸ್ರೇಲ್ ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಗೆ ದಿನಕ್ಕೆ ಕೇವಲ 10 ಲೀಟರ್ ನೀರಿನ ಮಿತಿಯನ್ನ ವಿಧಿಸಿತ್ತು. ಅಂದ್ರೆ 10 ಲೀಟರ್ಗಿಂತ ಹೆಚ್ಚು ನೀರನ್ನ ಉಪಯೋಗಿಸ ಹಾಗಿಲ್ಲ. ಆ ಒಂದು ಸಮಯದಲ್ಲಿ ಯಾರೇ ಇಸ್ರೇಲ್ ಅನ್ನ ನೋಡಿದ್ರು ಕೂಡ ಇದು ಆಫ್ರಿಕಾ ದೇಶಗಳಂತೆ ಬಡ ರಾಷ್ಟ್ರವಾಗಿ ಹೋಗುತ್ತೆ, ಇಲ್ಲಿ ಬದುಕಲು ಕೂಡ ಕಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ರು. ಆದ್ರೆ ಇಸ್ರೇಲ್ ದೇಶ ಇದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಇವತ್ತು ಬಹಳ ಶಕ್ತಿಶಾಲಿ ದೇಶ ಆಗಿ ನಿಂತ್ಕೊಂಡಿದೆ. ಭಾರತ, ಚೀನಾ, ಅಮೆರಿಕದಂತ ದೊಡ್ಡ ದೊಡ್ಡ ದೇಶಗಳು ಕೂಡ ಇಸ್ರೇಲ್ ದೇಶದ ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿದ್ದಾವೆ. ಇಸ್ರೇಲ್ ತನ್ನ ಆಯುಧಗಳನ್ನ ಜಗತ್ತಿನ ಅನೇಕ ದೇಶಗಳಿಗೆ ಮಾರುತ್ತೆ. ಮತ್ತೆ ಇಸ್ರೇಲ್ ಅನ್ನ ವಿಶ್ವದ 8ನೇ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಅಂತ ಪರಿಗಣಿಸಲಾಗಿದೆ. ಇಸ್ರೇಲ್ ದೇಶನ ಸ್ಟಾರ್ಟ್ ಅಪ್ ನೇಷನ್ ಅಂತ ಕೂಡ ಕರೀತಾರೆ, ಏಕೆಂದ್ರೆ ಇಲ್ಲಿ ಅನೇಕ ಯಶಸ್ವಿ ತಂತ್ರಜ್ಞಾನ ಕಂಪನಿಗಳು ಹುಟ್ಕೊಂಡಿದ್ದಾವೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಭಾರತ ಇಸ್ರೇಲ್ ನಡುವಿನ ಸಂಬಂಧ ಮತ್ತಷ್ಟು ಬಲವಾಗ್ತಾ ಹೋಗ್ತಿದೆ. ವೀಕ್ಷಕರೇ, ಇಲ್ಲಿ ಮೂಡುವಂತ ಪ್ರಶ್ನೆ ಏನು ಅಂದ್ರೆ, ನೀರಿಲ್ದೆ, ಕಾರ್ಮಿಕ ಶಕ್ತಿ ಇಲ್ದೆ, ನೈಸರ್ಗಿಕ ಸಂಪನ್ಮೂಲಗಳು ಇಲ್ದೆ, ಮತ್ತೆ ತೈಲ ಕೂಡ ಇಲ್ದೆ ಇಸ್ರೇಲ್ ಎಂಬ ಒಂದು ಚಿಕ್ಕ ದೇಶ ವಿಶ್ವದ 8ನೇ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಆಗಿ ಬೆಳೆದಿದ್ದಾದ್ರೂ ಹೇಗೆ? ಯುದ್ಧಗಳ ಮಧ್ಯೆನೇ ಒಂದು ಸ್ಟಾರ್ಟ್ ಅಪ್ ನೇಷನ್ ಆಗಿ ಈ ದೇಶ ಹೇಗೆ ರೂಪುಗೊಳ್ತು? ವೀಕ್ಷಕರೇ, ಈ ಒಂದು ಕತೆ 1948ರ ಮೇ 14ರಿಂದ ಶುರುವಾಗುತ್ತೆ. ಆ ದಿವಸ ಇಸ್ರೇಲ್ಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಸ್ವಾತಂತ್ರ್ಯ ಸಿಕ್ಕಂತ ಮಾರನೇ ದಿವಸನೇ ಒಂದಲ್ಲ ಎರಡಲ್ಲ 5 ಬೇರೆ ಬೇರೆ ದೇಶಗಳು ಒಂದೇ ಸಮಯದಲ್ಲಿ ಇಸ್ರೇಲ್ ಮೇಲೆ ದಾಳಿ ಮಾಡ್ತವೆ. ಈ 5 ದೇಶಗಳು ಯಾವುವು ಅಂದ್ರೆ ಈಜಿಪ್ಟ್, ಸಿರಿಯಾ, ಜೋರ್ಡಾನ್, ಇರಾಕ್ ಮತ್ತು ಲೆಬನಾನ್. ಈಜಿಪ್ಟ್, ಜೋರ್ಡಾನ್ ಮತ್ತೆ ಸಿರಿಯಾ ದೇಶಗಳಿಂದ ಸಾವಿರಾರು ಟ್ಯಾಂಕ್ಗಳು ಇಸ್ರೇಲ್ ಅನ್ನ ಸುತ್ತುವರೆದಿದ್ವು. ಈ ಒಂದು ಸಮಯದಲ್ಲಿ ಇಸ್ರೇಲ್ ದೇಶ ತುಂಬಾ ಬಡ ದೇಶ ಆಗಿತ್ತು. ಈ ಇಸ್ರೇಲ್ನ ಬಳಿ ಕೇವಲ ಕೆಲವು ಹಳೆಯ ವಿಮಾನಗಳು ಮತ್ತು ಸ್ವಲ್ಪ ಆಯುಧಗಳಷ್ಟೇ ಇದ್ವು. ಅರಬ್ ದೇಶಗಳು ಬಹಳ ಸುಲಭವಾಗಿ ಇಸ್ರೇಲ್ ದೇಶವನ್ನು ಸೋಲಿಸ್ತವೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ವೀಕ್ಷಕರೇ, ಅಲ್ಲಿ ಅವತ್ತು ಆಗಿದ್ದೇನು ಗೊತ್ತಾ? ಆ ಒಂದು ಸಮಯದಲ್ಲಿ ಇಡೀ ಜಗತ್ತೇ ಇಸ್ರೇಲ್ ದೇಶವನ್ನ ಆಶ್ಚರ್ಯದಿಂದ ನೋಡುವಂತಾಗಿತ್ತು. ಇಸ್ರೇಲ್ನ ಜನ ಆ 5 ಸೇನೆಗಳನ್ನ ಸೋಲಿಸಿ ವೆಸ್ಟರ್ನ್ ಜೆರೂಸೆಲಂ ಮತ್ತು ಉತ್ತರ ಭಾಗಗಳನ್ನ ತಮ್ಮ ವಶಕ್ಕೆ ತಗೊಂಡಿದ್ರು. ಇದು ಸಾಧ್ಯವಾಗಿದ್ದಾದ್ರೂ ಹೇಗೆ ಗೊತ್ತಾ? ಇಸ್ರೇಲ್ನ ಬಳಿ ಒಂದು ವಿಶೇಷವಾದಂತಹ ಸೈಕಾಲಜಿಕಲ್ ಸ್ಟ್ರಾಟಜಿ ಇತ್ತು. ಅದು ಅರಬ್ ದೇಶಗಳ ಬಳಿ ಇರಲಿಲ್ಲ. ಯುದ್ಧದ ಮಧ್ಯದಲ್ಲಿ ಇಸ್ರೇಲ್ನ ಬಳಿ ಇದ್ದಂತ ಚಿಕ್ಕ ಪುಟ್ಟ ಆಯುಧಗಳು ಕೂಡ ಮುಗಿದಾಗ ಒಬ್ಬ ಸೈನಿಕನಿಗೆ ಸೆಲ್ಜರ್ ಬಾಟಲ್ ಅನ್ನು ಬಳಸುವಂತ ಒಂದು ಹೊಸ ಆಲೋಚನೆ ಬರುತ್ತೆ. ಈ ಸೆಲ್ಜರ್ ಬಾಟಲ್ ಅಂದ್ರೆ ಗಾಜಿನ ಬಾಟಲ್ಗಳು. ಅವುಗಳಲ್ಲಿ ಸೋಡಾವನ್ನ ಸಂಗ್ರಹಿಸಲಾಗ್ತಿತ್ತು. ಈ ಒಂದು ಬಾಟಲ್ಗಳನ್ನ ಎತ್ತರದಿಂದ ಕೆಳಗೆ ಬಿಟ್ಟಾಗ ಬಾಂಬ್ ಬಿದ್ದಂತೆ ದೊಡ್ಡ ಶಬ್ದ ಬರ್ತಾ ಇತ್ತು. ಅದರಿಂದ ಇಸ್ರೇಲ್ ದೇಶಾದ್ಯಂತ ಸೆಲ್ಜರ್ ಬಾಟಲ್ಗಳನ್ನ ಸಂಗ್ರಹ ಮಾಡಿ ಅವುಗಳನ್ನ ಒಂದು ಕ್ರಾಪ್ ಡಸ್ಟರ್ ವಿಮಾನದಲ್ಲಿ ತುಂಬಿಸಿ ಅರಬ್ ದೇಶಗಳ ಮೇಲೆ ಬಿಸಾಡೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಬಾಟಲ್ಗಳಿಂದ ಬಂದಂತ ಶಬ್ದ ಬಹಳ ಜೋರಾಗಿತ್ತು. ಅರಬ್ನ ಸೈನಿಕರಿಗೆ ನಿಜವಾಗಿಯೂ ಬಾಂಬ್ ದಾಳಿ ನಡೆದಿದೆ ಅಂತ ಅನಿಸಿ ಅನೇಕ ಸೈನಿಕರು ಭಯದಿಂದ ಓಡ್ ಹೋಗ್ತಾರೆ. ಇದರ ಜೊತೆಗೆ ಇಸ್ರೇಲ್ ಡೇವಿಡ್ಕಾ ಎಂಬ ಒಂದು ಆಯುಧವನ್ನ ಬಳಸಿತ್ತು. ಈ ಒಂದು ಆಯುಧ ತುಂಬಾ ಜೋರಾಗಿನ ಶಬ್ದವನ್ನ ಮಾಡ್ತಿತ್ತು. ಆಗ ಅರಬ್ ದೇಶಗಳಿಗೆ ಇಸ್ರೇಲ್ ಬಳಿ ತುಂಬಾ ಭಯಂಕರವಾದಂತಹ ಆಯುಧಗಳು ಇದೆ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು. ಕೆಲವರಿಗೆ ಇಸ್ರೇಲ್ನ ಬಳಿ ಅಣುಬಾಂಬ್ ಇದೆ ಎಂಬ ಭಾವನೆ ಕೂಡ ಉಂಟಾಯಿತು. ಆದ್ರಿಂದ ಎಲ್ಲರೂ ಕೂಡ ಗಾಬರಿಯಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಸಮಯದಲ್ಲಿ 6 ಸೇನೆಗಳು ಒಂದೇ ಸಮಯಕ್ಕೆ ದಾಳಿಯನ್ನ ಮಾಡ್ತಾ ಇದ್ರು. ಅವರ ದೊಡ್ಡ ಸಮಸ್ಯೆ ಏನು ಅಂದ್ರೆ ಹೊಂದಾಣಿಕೆ. ಅವರಲ್ಲಿ ಒಗ್ಗಟ್ಟು ಇರಲಿಲ್ಲ. ಒಂದು ಸೇನೆ ಓಡೋದಕ್ಕೆ ಶುರು ಮಾಡಿದಾಗ ಉಳಿದಂತವು ಗೊಂದಲಕ್ಕೆ ಈಡಾಗಿ ಅಲ್ಲಿ ಇಲ್ಲಿ ಓಡತೊಡಗಿದ್ವು. ಇಂಥ ಚಾಣಾಕ್ಷ ತಂತ್ರಗಳನ್ನ ಬಳಸಿ ಇಸ್ರೇಲ್ ತನ್ನ ದೇಶವನ್ನ ಆಯುಧಗಳು ಇಲ್ಲದೆ ಇದ್ರೂ ಕೂಡ ರಕ್ಷಿಸಿಕೊಂಡಿತ್ತು. ಇದೇ ರೀತಿ 1967ರಲ್ಲಿ ಈಜಿಪ್ಟ್, ಇರಾಕ್, ಸಿರಿಯಾ ಮತ್ತೆ ಜೋರ್ಡನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ಅವರು ತುಂಬಾ ನಿಖರವಾದಂತಹ ಗುಪ್ತ ಮಾಹಿತಿಯನ್ನ ಸಂಗ್ರಹಿಸಿದ್ರು. ಈಜಿಪ್ಟ್ನ ವಾಯುಪಡೆಯ ಪೈಲಟ್ಗಳು ವಿಮಾನ ಹಾರಾಟಕ್ಕೂ ಮುನ್ನ ತಿಂಡಿಯನ್ನ ತಿಂದಿರುವಂತಹ ಸಮಯದಲ್ಲೇ ಇಸ್ರೇಲ್ ಅವರ ವಿಮಾನ ನಿಲ್ದಾಣಗಳ ಮೇಲೆ ಬಾಂಬ್ ದಾಳಿಯನ್ನ ನಡೆಸಿತ್ತು. ಇದರಿಂದ ಅವರ ಸಂಪೂರ್ಣ ಸೇನೆ ಸ್ತಬ್ಧವಾಗಿತ್ತು. ಇದ್ರ ಜೊತೆಗೆ ಇಸ್ರೇಲ್ ವಿಶ್ವದ ಅತ್ಯಂತ ಪರಿಣಾಮಕಾರಿ ಗುಪ್ತಚರ ಸಂಸ್ಥೆಗಳಲ್ಲಿ ಒಂದಾದಂತ ಮೊಸಾದನ್ನ ನಿರ್ಮಿಸಿತ್ತು. ಇದು ವಿಶ್ವದಲ್ಲಿನ ಅತ್ಯಂತ ಸ್ಟ್ರಾಂಗ್ ಮತ್ತು ಎಫೆಕ್ಟಿವ್ ರಹಸ್ಯ ಸೇವೆಗಳಲ್ಲಿ ಒಂದಾಗಿದೆ. ಇದು ಇಸ್ರೇಲ್ನ ಭದ್ರತಾ ತಂತ್ರದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಮೊಸಾದ್ನಲ್ಲಿ ಒಬ್ಬ ಗುಪ್ತಚರ ಇದ್ದ. ಆತನ ಹೆಸರು ಏಲಿ ಕೋಹೆನ್. ಇವರನ್ನ ಇಸ್ರೇಲ್ ಒಬ್ಬ ಶ್ರೀಮಂತ ಉದ್ಯಮಿಯಾಗಿ ರೂಪಿಸಿ
ಒಂದು ಮಿಷನ್ಗಾಗಿ ಸಿರಿಯಾಕ್ಕೆ ಕಳುಹಿಸಿತ್ತು. ಆತ ಅಲ್ಲಿ ದೊಡ್ಡ ದೊಡ್ಡ ಪಾರ್ಟಿಗಳನ್ನ ನಡೆಸಿ ನಿಧಾನವಾಗಿ ಸಿರಿಯಾದ ನಾಯಕರೊಂದಿಗೆ ಬಹಳ ಸ್ಟ್ರಾಂಗ್ ಆದಂತ ಸ್ನೇಹವನ್ನ ಬೆಳೆಸ್ಕೊಳ್ತಾನೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸಿರಿಯಾದ ಸರ್ಕಾರನೇ ಅವ್ರಿಗೆ ಡೆಪ್ಯೂಟಿ ಡಿಫೆನ್ಸ್ ಮಿನಿಸ್ಟರ್ ಹುದ್ದೆಯನ್ನು ಕೊಡೋದಕ್ಕೆ ಯೋಚಿಸಿತ್ತು. ಆದ್ರೆ ಈ ಏಲಿ ಏನ್ ಮಾಡಿದ್ರು ಗೊತ್ತಾ, ಅವರು ಕೇವಲ ಗುಪ್ತ ಮಾಹಿತಿಯನ್ನ ಮಾತ್ರ ಸಂಗ್ರಹ ಮಾಡಲಿಲ್ಲ. ಸಿರಿಯನ್ನರಿಗೆ ಸಹಾಯ ಮಾಡುವ ನೆಪದಲ್ಲಿ ಸಿರಿಯಾದ ಗಡಿ ಭಾಗಗಳಿಗೆ ಹೋಗಿ ಅಲ್ಲಿ ಸೈನಿಕರು ಎಲ್ಲೆಲ್ಲಿ ಅಡಗಿ ಕೂರ್ತಾ ಇದ್ರು ಅನ್ನೋದನ್ನ ತಿಳ್ಕೊಳ್ತಾರೆ. ಒಂದಿನ ದಾನವನ್ನ ಕೊಡುವಂತ ನೆಪದಲ್ಲಿ ಈ ಏಲಿ ಸಿರಿಯನ್ನ ಸೇನೆಗೆ ನಮ್ ಸೈನಿಕರು ಯಾಕೆ ಇಲ್ಲಿ ಬಿಸಿಲಲ್ಲಿ ಕಷ್ಟಪಡ್ತಿದ್ದಾರೆ, ನೀವು ಇಸ್ರೇಲ್ನ ವಿರುದ್ಧ ಹೋರಾಡಬೇಕಾದ್ರೆ ನಿಮ್ಗೆ ವಿಶ್ರಾಂತಿ ಬೇಕಲ್ವಾ, ಹಾಗಾದ್ರೆ ನಾನು ಒಂದ್ ಕೆಲಸ ಮಾಡ್ತೀನಿ, ಇಲ್ಲಿ ಯುಕಾಲಿಪ್ಟಸ್ ಮರಗಳನ್ನ ನಡೆಸ್ತೀನಿ, ಇದರಿಂದ ನಮ್ಮ ಸೈನಿಕರು ಇಸ್ರೇಲ್ ಮೇಲೆ ಗಮನ ಇಡಬಹುದು ಮತ್ತೆ ವಿಶ್ರಾಂತಿ ಕೂಡ ಪಡೆಯಬಹುದು ಅಂತ ಹೇಳ್ತಾರೆ. ಆಗ ಈ ಒಂದು ಮರಗಳನ್ನ ಗುರುತುಗಳಂತೆ ಬಳಸ್ಕೊಂಡು ಇಸ್ರೇಲ್ನ ಸೈನ್ಯ ಸಿರಿಯಾದ ಸೈನಿಕರು ಎಲ್ಲೆಲ್ಲಿ ಅಡಗಿದ್ದಾರೆ ಎಂಬುದನ್ನ ಪತ್ತೆ ಹಚ್ಚಿತು. ಕೆಲವು ತಿಂಗಳ ನಂತರ ಎಲ್ಲೆಲ್ಲಿ ಯುಕಾಲಿಪ್ಟಸ್ ಮರಗಳು ಕಾಣಿಸ್ತಾ ಇದ್ವೋ ಆ ಒಂದು ಜಾಗಗಳ ಮೇಲೆ ದಾಳಿ ಮಾಡಿ ಸಿರಿಯನ್ ಔಟ್ಪೋಸ್ಟ್ ಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಇದೇ ನೋಡಿ ಈ ಮೊಸಾದ್ನ ಶಕ್ತಿ. ಅವರ ಗುಪ್ತಚರರು ಶತ್ರು ದೇಶದಲ್ಲಿ ತುಂಬಾ ಸಹಜವಾಗಿನೇ ಮತ್ತು ಅದೇ ದೇಶದವರಂತೆ ಬೆರೆತು ಹೋಗ್ತಾ ಇದ್ರು. ಹಾಗಾಗಿ ಸ್ವತಃ ಶತ್ರುಗಳೇ ತಮ್ಮ ಎಲ್ಲಾ ಮಾಹಿತಿಯನ್ನು ಕೂಡ ಅವ್ರಿಗೆ ತಾವಾಗಿನೇ ಹೇಳ್ತಾ ಇದ್ರು. ಇದರಿಂದ ಇಸ್ರೇಲ್ ದೇಶಕ್ಕೆ ಎಲ್ಲಾ ದಾಳಿಗಳನ್ನು ಕೂಡ ಎದುರಿಸೋದಕ್ಕೆ ತುಂಬಾ ಸುಲಭ ಆಯಿತು. ಮತ್ತೆ ಅಪಾಯ ಎಲ್ಲೆಲ್ಲಿ ಹುಟ್ಕೊಳ್ಳುತ್ತೆ ಅನ್ನೋದನ್ನ ಮುಂಚಿತವಾಗಿನೇ ತಿಳಿದು ತಮ್ಮ ದಾಳಿಯ ಯೋಜನೆಗಳನ್ನ ಸಿದ್ಧಪಡಿಸಿಕೊಳ್ತಾ ಇದ್ರು. ಇದು ಇಸ್ರೇಲ್ನ ಪ್ರೊಟೆಕ್ಟಿವ್ ಶೀಲ್ಡ್ ಮತ್ತು ಲೇಯರ್ ಆಗಿತ್ತು. ವೀಕ್ಷಕರೇ, ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಮೂಡಬಹುದು, ಇದು ರಕ್ಷಣೆ ವಿಷಯ, ಆದ್ರೆ ಯುದ್ಧಗಳು ತುಂಬಾ ಖರ್ಚನ್ನ ತರ್ತವಲ್ವಾ, ಹಾಗಾದ್ರೆ ಇಸ್ರೇಲ್ ಈ ಯುದ್ಧಗಳ ನಡುವೆ ತನ್ನ ಆರ್ಥಿಕತೆಯನ್ನ ಹೇಗೆ ಅಭಿವೃದ್ಧಿಪಡಿಸಿಕೊಳ್ತು ಅಂತ. ಇಲ್ಲಿ ಇಸ್ರೇಲ್ಗೆ ಅವರ ದೇವರ ಕೃಪೆಯಿಂದ ಬಹಳ ದೊಡ್ಡ ಮಟ್ಟದ ಆರ್ಥಿಕ ಸಹಾಯ ಸಿಕ್ಕಿತ್ತು. ಹೋಲೋಕಾಸ್ಟ್ ನಂತರ ಇಸ್ರೇಲ್ಗೆ ಬಹಳಷ್ಟು ಹಣವನ್ನು ದೇಣಿಗೆಯಾಗಿ ಕೊಟ್ಟಿದ್ವು. ವೆಸ್ಟ್ ಜರ್ಮನಿಂದ ಅವರಿಗೆ ಸುಮಾರು $865 ಮಿಲಿಯನ್ ಪರಿಹಾರ ಹಣ ಸಿಕ್ಕಿತ್ತು. ಮತ್ತೆ ಅಮೆರಿಕ ಇಸ್ರೇಲ್ಗೆ ಸಹಾಯ ಮಾಡ್ತಿತ್ತು. ಆದ್ರೆ ನಿಮ್ಗೆ ಗೊತ್ತಾ, ಇದೇ ರೀತಿಯಾದಂತಹ ಸಹಾಯ ಆಫ್ರಿಕಾ ದೇಶಕ್ಕೂ ಸಿಕ್ಕಿತ್ತು. ಆದ್ರೆ ಆಫ್ರಿಕಾ ದೇಶ ಇಸ್ರೇಲ್ ದೇಶದಂತೆ ಬೆಳೆಯಲಿಲ್ಲ. ಇಲ್ಲಿ ಗಮನಿಸಬೇಕಾದಂತ ಮತ್ತೊಂದು ಪ್ರಶ್ನೆ ಏನು ಅಂದ್ರೆ, ಇವತ್ತಿಗೂ ಕೂಡ ಆಫ್ರಿಕಾ ದೇಶ ಬಡ ರಾಷ್ಟ್ರವಾಗಿನೇ ಉಳ್ಕೊಂಡಿದೆ. ಆದ್ರೆ ಇಸ್ರೇಲ್ ದೇಶ ಮಾತ್ರ ಅದೇ ಸಹಾಯವನ್ನ ಪಡ್ಕೊಂಡು ಹೇಗೆ ಇಷ್ಟು ಶ್ರೀಮಂತ ಮತ್ತು ಶಕ್ತಿಶಾಲಿ ದೇಶ ಆಗಿ ಬದಲಾಯಿತು. ಇಲ್ಲಿ ವಿಚಾರ ಏನು ಅಂದ್ರೆ ಹಣದಲ್ಲ, ಈ ಒಂದು ಹಣವನ್ನ ನೀವು ಹೇಗೆ ಬಳಸ್ಕೊಳ್ತೀರಾ ಅನ್ನೋದು ಮುಖ್ಯ. ಇವರ ರಹಸ್ಯ ಇಸ್ರೇಲ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಡಕೊಂಡಿದೆ. ನಮ್ಮ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆ ಯಾಕೆ ಇಷ್ಟೊಂದು ಕುಂಠಿತವಾಗಿದೆ ಮತ್ತು ವೈಫಲ್ಯದಿಂದ ಕೂಡಿದೆ ಎಂಬುದು ಈಗ ನಿಮ್ಗೆ ಅರ್ಥ ಆಗುತ್ತೆ. ಕಳೆದ 15 ವರ್ಷಗಳಲ್ಲಿ ನಾವು ಇಸ್ರೇಲ್ನ ಸಂಪೂರ್ಣ ಜನಸಂಖ್ಯೆಗಿಂತಲೂ ಕೂಡ ಹೆಚ್ಚು ಇಂಜಿನಿಯರ್ಗಳನ್ನ ನಮ್ಮ ಭಾರತ ಉತ್ಪಾದನೆ ಮಾಡಿದೆ. ನಮ್ಮ ದೇಶದ ಇಂಜಿನಿಯರ್ಗಳ ಬಳಿ ಮಾರುಕಟ್ಟೆಯಲ್ಲಿ ಮೌಲ್ಯ ಹೆಚ್ಚಿಸುವಂತ ಸಾಮರ್ಥ್ಯ ಕೌಶಲ್ಯಗಳೇ ಇಲ್ಲ. ಒಂದ್ ಕಡೆ ನಮ್ಮ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೇವಲ ಮಾರ್ಕ್ಸ್ ಮತ್ತು ಸಬ್ಮಿಟ್ ಮಾಡೋದಕ್ಕೆ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಇಸ್ರೇಲ್ ದೇಶದಲ್ಲಿ ಪ್ರಾಜೆಕ್ಟ್ ಅನ್ನ ಕಟ್ಟುನಿಟ್ಟಾಗಿ ಸಮಸ್ಯೆ ಪರಿಹಾರದ ಆಧಾರದ ಮೇಲೆ ಮೌಲ್ಯಮಾಪನವನ್ನ ಮಾಡಲಾಗುತ್ತೆ. ನಮ್ಮ ಇಂಜಿನಿಯರಿಂಗ್ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳಿಂದ ಕಾಪಿ ಪೇಸ್ಟ್ ಅಸೈನ್ಮೆಂಟ್ ಅನ್ನು ಮಾಡಿಸ್ತಿದ್ದಾಗಲೇ ಇಸ್ರೇಲ್ನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನೀರಿನ ಕೊರತೆ, ನೀರಾವರಿ, ರಕ್ಷಣಾ ಹಾಗೂ ವೈದ್ಯಕೀಯ ಸಮಸ್ಯೆಗಳನ್ನ ತೆಗೆದುಕೊಂಡು ವಿಶ್ವ ಮಟ್ಟದ ಉತ್ಪನ್ನಗಳನ್ನ ನಿರ್ಮಿಸ್ತಾ ಇದ್ರು. ಏಕೆಂದ್ರೆ ಇಸ್ರೇಲ್ನ ನಂಬಿಕೆ ಏನು ಅಂದ್ರೆ, ನಮ್ಮ ಬಳಿ ಜನ ಕಡಿಮೆ ಇರಬಹುದು, ಆದ್ರೆ ನಮ್ಮ ಪ್ರತಿಯೊಬ್ಬ ನಾಗರಿಕ ಕೂಡ ವಿಶ್ವ ಮಟ್ಟದ ಇಂಜಿನಿಯರ್, ಡಾಕ್ಟರ್, ಸೈಂಟಿಸ್ಟ್ ಗಳಾಗಬೇಕು. ಆದ್ರಿಂದನೇ ಇಸ್ರೇಲ್ ದೇಶ ಶಿಕ್ಷಣಕ್ಕೆ ಇವತ್ತು ಅತ್ಯುನ್ನತ ಪ್ರಾಮುಖ್ಯತೆಯನ್ನ ಕೊಟ್ಟಿದೆ. ಇದರ ಪರಿಣಾಮವಾಗಿ ಇಲ್ಲಿ ದೊಡ್ಡ ದೊಡ್ಡ ಆವಿಷ್ಕಾರಗಳು ಹೊರಬರ್ತವೆ. ಇದರ ಫಲಿತಾಂಶ ಏನ್ ಗೊತ್ತಾ, 1960ರಲ್ಲಿ ನೀರಿನ ಕೊರತೆಯನ್ನ ಪರಿಹರಿಸೋದಕ್ಕೆ ಸಿಂಚಾ ಬ್ಲಾಸ್ ಎಂಬ ಇಂಜಿನಿಯರ್ ಡ್ರಿಪ್ ಇರಿಗೇಷನ್ ಅನ್ನ ಆವಿಷ್ಕರಿಸಿದ್ರು. ಮತ್ತೆ ಇವತ್ತು ಅವರ ಸೆಟಾಫಿಮ್ ಎಂಬ ಒಂದು ಕಂಪನಿ ಜಾಗತಿಕ ಮಟ್ಟದಲ್ಲಿ ಶಕ್ತಿಶಾಲಿಯಾಗಿ ಬೆಳೆದಿದೆ. ಡ್ರಿಪ್ ಇರಿಗೇಷನ್ ತಂತ್ರವನ್ನ ವಿಶ್ವಕ್ಕೆ ಪರಿಚಯಿಸಿ ಸುಮಾರು $7.5 ಬಿಲಿಯನ್ ಅಂದ್ರೆ ಸುಮಾರು 62,000 ಕೋಟಿ ಆದಾಯವನ್ನ ಗಳಿಸ್ತಾ ಇದೆ. ಈ ಒಂದು ಟೆಕ್ನಾಲಜಿಯಿಂದ ಇಸ್ರೇಲ್ 60% ಕಡಿಮೆ ನೀರನ್ನ ಬಳಸಿ ಕೂಡ ಉತ್ತಮ ಗುಣಮಟ್ಟದ ಬೆಳೆಗಳನ್ನ ಬೆಳೆಯುತ್ತೆ. ಅದೇ ರೀತಿ ಒಬ್ಬ ಇಸ್ರೇಲ್ ವಿಜ್ಞಾನಿ ದೀರ್ಘಕಾಲದ ಹೊಟ್ಟೆ ನೋವನ್ನ ಗುಣಪಡಿಸೋದಕ್ಕೆ ಪಿಲ್ ಕ್ಯಾಮರಾವನ್ನ ಅಭಿವೃದ್ಧಿಪಡಿಸಿದ್ರು. ಇದನ್ನ ಇವತ್ತು ಜಗತ್ತಿನ ವೈದ್ಯಕೀಯ ಪರೀಕ್ಷೆಗಳಲ್ಲಿ ಬಳಸಲಾಗುತ್ತೆ. ಶತ್ರುಗಳ ರಾಕೆಟ್ ದಾಳಿಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇಸ್ರೇಲ್ ಅಮೆರಿಕದ ಜೊತೆ ಸೇರಿ ಐರನ್ ಡೋಮ್ ಎಂಬ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಯನ್ನ ನಿರ್ಮಿಸಿಕೊಂಡಿದೆ. ಇದು ಇವತ್ತಿನ ಅತ್ಯಂತ ಸುಧಾರಿತ ವ್ಯವಸ್ಥೆಗಳಲ್ಲಿ ಒಂದು. ಇವತ್ತಿನ ಮಾಡರ್ನ್ ಕಾರ್ಸ್ ಗಳಲ್ಲಿ ಇರುವಂತಹ ಸೆಲ್ಫ್ ಡ್ರೈವಿಂಗ್ ತಂತ್ರಜ್ಞಾನದ ಮುಖ್ಯ ಭಾಗವನ್ನ ಇಸ್ರೇಲ್ನ ಮೊಬೈಲ್ ಐ ಕಂಪನಿ ಅಭಿವೃದ್ಧಿಪಡಿಸಿದೆ. ನಂತರ ಇಂಟೆಲ್ ಕಂಪನಿ ಅದನ್ನ ಸುಮಾರು 1.4 ಲಕ್ಷ ಕೋಟಿಗೆ ಖರೀದಿ ಮಾಡಿತ್ತು. ಈ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳ ಸಹಾಯದಿಂದ ಇಸ್ರೇಲ್ ತನ್ನ ನೀರಿನ ಕೊರತೆ, ರಕ್ಷಣಾ ಮತ್ತು ಆರೋಗ್ಯ ಕ್ಷೇತ್ರದ ಸವಾಲುಗಳನ್ನ ಮತ್ತು ಸಮಸ್ಯೆಗಳನ್ನ ಎದುರಿಸಿ ಪರಿಹಾರವನ್ನ ಕಂಡುಕೊಂಡಿದೆ. 1990ರಲ್ಲಿ ಇಸ್ರೇಲ್ನ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನ ತಗೊಂಡಿತ್ತು. ಈ ಒಂದು ನಿರ್ಧಾರದಿಂದ ಸಂಪೂರ್ಣ ಜಗತ್ತೇ ಒಂದು ರೀತಿ ಆಶ್ಚರ್ಯವನ್ನ ಪಡುವಂತಾಗಿತ್ತು. ವೀಕ್ಷಕರೇ, ಈ ಒಂದು ಕತೆ ಶುರುವಾಗೋದು ಸೋವಿಯತ್ ಯೂನಿಯನ್ನ ಕುಸಿತದಿಂದ. 40 ವರ್ಷಗಳ ಕಾಲ ಕಾರ್ಯವನ್ನ ನಿರ್ವಹಿಸಿದ ನಂತರ ಈ ದೇಶ ಕುಸಿದು 15 ಹೊಸ ರಾಷ್ಟ್ರಗಳು ರೂಪುಗೊಂಡಿದ್ವು. ಅವು ಜಾಗತಿಕ ವ್ಯವಸ್ಥೆಯಲ್ಲಿ ತಮ್ಮ ಸ್ಥಾನವನ್ನು ಹುಡುಕೋದಿಕ್ಕೆ ಹೋರಾಟವನ್ನ ಮಾಡ್ತಿದ್ವು.
ಹಿಂದಿನ ಸೋವಿಯತ್ ಯೂನಿಯನ್ ಇಂದ 4ರಲ್ಲಿ 1 ಭಾಗಕ್ಕಿಂತ ಹೆಚ್ಚು ಜನ ಇಲ್ಲಿಗೆ ಬಂದಿದ್ರು. 1990ರಲ್ಲಿ ಸೋವಿಯತ್ ಯೂನಿಯನ್ ಕುಸಿದಾಗ ಅಲ್ಲಿ ಸುಮಾರು 10 ಲಕ್ಷ ಯಹೂದಿಗಳು ಇಸ್ರೇಲ್ಗೆ ವಲಸೆ ಬರ್ತಾರೆ. ಇದು ಸಾಮಾನ್ಯ ಜನಸಂಖ್ಯೆ ಅಲ್ವೇ ಅಲ್ಲ. USSR ತನ್ನ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳಿಗೆ ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿತ್ತು. ಈ ಇಸ್ರೇಲ್ಗೆ ಬಂದವರಲ್ಲಿ ಬಹುತೇಕರು ವಿಶ್ವಮಟ್ಟದ ವಿಜ್ಞಾನಿಗಳು, ಉನ್ನತ ಮಟ್ಟದ ಇಂಜಿನಿಯರ್ಗಳು, ಗಣಿತ ತಜ್ಞರು ಮತ್ತು ವೈದ್ಯರು ಆಗಿದ್ರು. ಇಸ್ರೇಲ್ನ ಚಿಕ್ಕ ಜನಸಂಖ್ಯೆ ಸುಮಾರು 20% ಹೆಚ್ಚಾಯಿತು. ಇಸ್ರೇಲ್ಗೆ ಜಗತ್ತಿನ ಅತ್ಯಂತ ಉನ್ನತ ಶಿಕ್ಷಣ ಪಡೆದಂತಹ ಮತ್ತೆ ಕೌಶಲ್ಯಯುತ ಕೆಲಸಗಾರರು ಇಸ್ರೇಲ್ಗೆ ಬಂದ್ರು. ಆದ್ರೆ ನಿರಂತರ ಯುದ್ಧಗಳು ಮತ್ತು ಅಶಾಂತಿ ತುಂಬಿದಂತ ಗಡಿಗಳ ಕಾರಣದಿಂದ ಯಾವುದೇ ವಿದೇಶಿ ಕಂಪನಿಗಳು ಅಥವಾ ಹೂಡಿಕೆದಾರರು ಇಸ್ರೇಲ್ನಲ್ಲಿ ಹಣ ಹೂಡಿಕೆ ಮಾಡೋದಕ್ಕೆ ಸಿದ್ಧ ಇರಲಿಲ್ಲ. ಹೀಗಾಗಿ ಈ ಉನ್ನತ ಮಟ್ಟದ ಪ್ರತಿಭೆಗಳು ವ್ಯರ್ಥ ಆಗದಂತೆ ಉಳಿಸೋದಕ್ಕೆ ಇಸ್ರೇಲ್ ಸರ್ಕಾರ ಒಂದು ಮಹತ್ವ ಕ್ರಮವನ್ನ ಕೈಗೊಳ್ಳುತ್ತೆ. ಅದೇ ಯೋಸ್ಮಾ ಫಂಡ್. 1993ರಲ್ಲಿ ಇಸ್ರೇಲ್ ಸರ್ಕಾರ ತನ್ನ ಖಜಾನೆಯನ್ನ ತೆರೆಯುತ್ತೆ ಮತ್ತೆ ಸುಮಾರು 100 ಮಿಲಿಯನ್ ಅಂದ್ರೆ ಇಂದಿನ ಮೌಲ್ಯದಲ್ಲಿ ಸುಮಾರು 800 ಕೋಟಿಗೂ ಹೆಚ್ಚು ಮೊತ್ತದ ಒಂದು ಸರ್ಕಾರಿ ನಿಧಿಯನ್ನ ರಚಿಸಿತ್ತು. ಅದಕ್ಕೆ ಯೋಸ್ಮಾ ಫಂಡ್ ಅಂತ ಹೆಸರಿಡುತ್ತೆ. ಹೀಬ್ರು ಭಾಷೆಯಲ್ಲಿ ಇದರ ಅರ್ಥ ಪ್ರಾರಂಭ ಅಥವಾ ಉದ್ಯಮ ಅಂತ. ಈ ಇಸ್ರೇಲ್ನ ಸರ್ಕಾರ ಜಗತ್ತಿನಾದ್ಯಂತ ವಿದೇಶಿ ಹೂಡಿಕೆದಾರರಿಗೆ ಅವರು ನಿರಾಕರಿಸೋದಕ್ಕೆ ಸಾಧ್ಯವಾಗದಂತ ಒಂದು ಆಕರ್ಷಕ ಒಪ್ಪಂದವನ್ನ ಕೊಡುತ್ತೆ. ಅದೇನಪ್ಪ ಅಂದ್ರೆ, ನೀವು ಯಾವುದೇ ಹೊಸ ಇಸ್ರೇಲ್ ಸ್ಟಾರ್ಟ್ಅಪ್ ನಲ್ಲಿ 60% ಹಣ ಹೂಡಿಕೆ ಮಾಡಿದ್ರೆ ಉಳಿದಂತ 40% ಹಣವನ್ನ ಸರ್ಕಾರ ಹೂಡುತ್ತೆ. ಅದಷ್ಟೇ ಅಲ್ಲದೆ ಒಂದು ಷರತ್ತನ್ನು ಕೂಡ ವಿಧಿಸುತ್ತೆ. ಈ ಒಂದು ಸ್ಟಾರ್ಟ್ಅಪ್ ಅಲ್ಲಿ ವಿಫಲ ಆದ್ರೆ ನಷ್ಟವನ್ನ ನಾವಿಬ್ರು ಕೂಡ ಹಂಚ್ಕೊಳ್ತೀವಿ. ಆದ್ರೆ ಈ ಒಂದು ಸ್ಟಾರ್ಟ್ಅಪ್ ಯಶಸ್ವಿಯಾದ್ರೆ ಮತ್ತು ದೊಡ್ಡ ಕಂಪನಿಯಾಗಿ ಬೆಳೆದ್ರೆ 5 ವರ್ಷಗಳ ನಂತರ ನೀವು ಸರ್ಕಾರದ 40% ಪಾಲನ್ನ ಮೂಲ ಬೆಲೆಯಲ್ಲೇ ಖರೀದಿ ಮಾಡಬಹುದು ಅಂತ ಹೇಳುತ್ತೆ. ಇಲ್ಲಿ ಯೋಚಿಸಬೇಕಾದಂತ ವಿಷಯ ಅಂದ್ರೆ, ದೊಡ್ಡ ಅಪಾಯವನ್ನ ಸರ್ಕಾರ ಹೊರತಿತ್ತು, ಆದ್ರೆ ದೊಡ್ಡ ಲಾಭವನ್ನ ಹೂಡಿಕೆದಾರರು ಪಡಿಬಹುದಾಗಿತ್ತು. ಈ ರೀತಿ ಒಪ್ಪಂದವನ್ನು ಕೇಳ್ತಿದ್ದ ಹಾಗೇನೆ ಅಮೆರಿಕ, ಯುರೋಪ್ ಮತ್ತೆ ಜಪಾನ್ ಸೇರಿದಂತೆ ಪ್ರಮುಖ ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಇಸ್ರೇಲ್ಗೆ ಬರ್ತಾರೆ. ಮತ್ತೆ ಇದರಿಂದ ಇಸ್ರೇಲ್ನ ಲಕ್ ಸಂಪೂರ್ಣ ಚೇಂಜ್ ಆಗುತ್ತೆ. ಏಕೆಂದ್ರೆ ಈ ಎಲ್ಲಾ ಸ್ಟಾರ್ಟ್ಅಪ್ಗಳು ಮುಂದೆ ಲಕ್ಷಾಂತರ ಕೋಟಿಗಳ ಮೌಲ್ಯದ ಕಂಪನಿಗಳಾಗಿ ಬೆಳೆಯೋದಕ್ಕೆ ಶುರುವಾದವು. ಆ ಒಂದು ಸ್ಟಾರ್ಟ್ಅಪ್ಗಳಲ್ಲಿ ಬಯೋಸೆನ್ಸ್ ಕೂಡ ಸೇರಿದೆ. ಇದನ್ನ ಜಾನ್ಸನ್ ಅಂಡ್ ಜಾನ್ಸನ್ ಸುಮಾರು 500 ಮಿಲಿಯನ್ಗೆ ಖರೀದಿ ಮಾಡಿತ್ತು. ಹಾಗಾಗಿ ಇದು ಇತರೆ ಜಗತ್ತಿನ ಪ್ರಮುಖ ಹೈಟೆಕ್ ಕಂಪನಿಗಳಿಗಿಂತ ಅತ್ಯಂತ ಪ್ರಮುಖ ತಂತ್ರಜ್ಞಾನ ಉತ್ಪನ್ನಗಳನ್ನ ನಿರ್ಮಿಸ್ತಾ ಇದೆ. ಇದರ ಜೊತೆಗೆ ಇಸ್ರೇಲ್ನಿಂದ ಸಾವಿರಾರು ಸ್ಟಾರ್ಟ್ಅಪ್ಗಳು ಹೊರಬಂದಿದ್ದಾವೆ. ಅವುಗಳ ಮೌಲ್ಯ ಇವತ್ತು ಲಕ್ಷಾಂತರ ಕೋಟಿಗಳಷ್ಟು ಇದೆ. ಹೀಗಾಗಿನೇ ಇವತ್ತು ಇಸ್ರೇಲ್ ದೇಶವನ್ನ ಜಗತ್ತೇ ಸ್ಟಾರ್ಟ್ಅಪ್ ನೇಷನ್ ಅಂತ ಕರೀತಾ ಇದೆ. ಇದೇ ರೀತಿ ತನ್ನ ಸೈನ್ಯ, ತಂತ್ರಗಳು, ಗುಪ್ತಚರ ವ್ಯವಸ್ಥೆ, ಶಿಕ್ಷಣ, ಸಂಶೋಧನೆ ಮತ್ತೆ ಅಭಿವೃದ್ಧಿ ಹಾಗೂ ಸರ್ಕಾರದ ಯೋಜನೆಗಳ ಮೂಲಕ ಇಸ್ರೇಲ್ ಇವತ್ತು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ವೀಕ್ಷಕರೇ, ಇದಿಷ್ಟು ಒಂದು ಚಿಕ್ಕ ರಾಷ್ಟ್ರ ಮತ್ತು ಬಡ ರಾಷ್ಟ್ರ ಇವತ್ತು ಜಗತ್ತಿನಲ್ಲೇ ಒಂದು ಶಕ್ತಿಶಾಲಿ ರಾಷ್ಟ್ರಗೆ ಬೆಳೆದಂತ ಕತೆ. ಈ ಇಸ್ರೇಲ್ ದೇಶ ನಮಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡುತ್ತೆ. ಅದೇನಪ್ಪ ಅಂದ್ರೆ, ಸಂಪನ್ಮೂಲಗಳು ಕಡಿಮೆ ಇದ್ರೂ ಸರಿಯಾದ ಯೋಚನೆ, ಶಿಕ್ಷಣ ಮತ್ತೆ ತಂತ್ರಗಳಿಂದ ಒಂದು ದೇಶ ವಿಶ್ವ ಮಟ್ಟದಲ್ಲಿ ಶಕ್ತಿಶಾಲಿ ಆಗ್ಬಹುದು ಅನ್ನೋದನ್ನ ತೋರಿಸ್ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.